ಇನ್ನು ಶನೇಶ್ವರನಿಗೆ ಬಂದರೆ ನಮಗೆಲ್ಲ ಗೊತ್ತು ಶನಿಯ 7.5 ಪ್ರಭಾವ ಅಂತ. ಶನಿಯನ್ನು ಎಲ್ಲರೂ ಕೂಡ ಶನೇಶ್ವರನನ್ನು ನೋಡಿದ್ರೆ ಒಂದು ಭಯ ಬೀಳುವಂಥದ್ದು ಇದೆ. ಯಾಕಂದರೆ ಆದಿತ್ಯರ ನವಗ್ರಹಗಳಲ್ಲಿ ಈ ಶನೇಶ್ವರನನ್ನು ತುಂಬ ಜನ ಎದುರುತ್ತಾರೆ. ನೀವೆಲ್ಲ ಹಿಂದೆಲ್ಲ ನೋಡ್ಬೋದು, ಎಲ್ಲೂ ಶನೇಶ್ವರನ ದೇವಸ್ಥಾನಗಳು ಇರಲಿಲ್ಲ, ಎಲ್ಲೋ ಕಾಡಲ್ಲಿ ಇರ್ತಾ ಇತ್ತು. ಇವಾಗ ಹಂಗಿಲ್ಲ, ಯಾಕಂದರೆ ಕಲಿಯುಗಕ್ಕೆ ಅಧಿಪತಿಯಾಗಿರುವಂಥದ್ದು ಶನೇಶ್ವರ. ನಾವು ಎಳ್ಳನ್ನು ನೋಡ್ತೀವಿ, ಎಳ್ಳು ಯಾರು ಕೂಡ ದಾನ ಇಸ್ಕೊಳ್ಳೋದಿಲ್ಲ. ಇನ್ನು ಕಬ್ಬಿಣಕ್ಕೆ ನೋಡ್ತೀವಿ ನಾವು, ಯಾಕೆಂದರೆ ಕಬ್ಬಿಣವನ್ನು ಕೂಡ ಯಾರು ಕೈಯಿಂದ ಕೈಗೆ ತೊಗೊಳ್ಳೋದಿಲ್ಲ. ಈ ರೀತಿ ಶನೇಶ್ವರನ ಪ್ರಭಾವ ಹೆಚ್ಚಾಗ್ತಾ ಇರೋದ್ರಿಂದ, ಅದರಲ್ಲೂ ಈ 7.5 ಅಂತ ನೋಡಿ, 7.5 ವರ್ಷಗಳ ಕಾಲ ಶನಿ ಒಂದು ರಾಶಿಯವ್ರಿಗೆ ಕಾಡ್ತಾನೆ ಅಂತ ನೋಡಿ. ಇವಾಗ ಮೇಷರಾಶಿಯವ್ರು ಯಾರೆಲ್ಲ ಇದ್ದೀರಾ, ನಿಮಗೆ 7.5 ಇವಾಗ ಪ್ರಾರಂಭ ಆಗಿರುವಂಥದ್ದು. ಯಾಕಂದರೆ ಎಲ್ಲರಿಗೂ ಕೂಡ ಇದು ಯೂನಿವರ್ಸಲ್, ಇದು ಒಂದೇ ವಿಚಾರ ಇದೆ. ಯಾಕಂದರೆ ಎಲ್ಲೋ ನಿಮ್ಮ ಜಾತಕದಲ್ಲಿ ಪಂಚಮ ಶನಿ ಇದ್ದಾನೆ ಅಥವಾ ಶನಿ ತುಂಬ ಚೆನ್ನಾಗಿದ್ದಾನೆ, ಶನಿ ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ಶನಿಯ 7.5 ಅಂತ ಬಂದಾಗ ಕೆಲವೊಂದು ಸಮಸ್ಯೆಗಳು, ಅಂದರೆ ನೋಡಿ ಶನಿಯ 7.5 ಬಂದ ತಕ್ಷಣ ನಿಮಗೇನೋ ಕೆಟ್ಟದಾಗ್ಬಿಡುತ್ತೆ ಅನ್ನೋದು ತಪ್ಪದು. ಯಾಕಂದರೆ ಶನಿ 7.5 ಅಂತಂದಾಗ ಒಂದು ಈಗ ನೋಡಿ, ಈಗ ಮೀನರಾಶಿಯವರಿಗೆ ಜನ್ಮದಲ್ಲಿರುವಂಥದ್ದು, ಅಂದರೆ ಮೀನರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದ್ದಾನೆ. ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಶನಿಶ್ಚರ ಇರುವಂಥದ್ದು. ಮೀನರಾಶಿಯಲ್ಲಿ ಸಂಚಾರ ಆಗ್ತಿದ್ರು ಕೂಡ ಹಿಂದಿನ ರಾಶಿ ಆಗಿರುವಂತಹ ಕುಂಭರಾಶಿಯವರು ಕೂಡ ಇದರ ಪ್ರಭಾವಕ್ಕೆ ಒಳಗಾಗಿರ್ತೀವಿ ಅಂತ. ಈ ಸಮಯದಲ್ಲಿ ಏನು ಆಗುತ್ತೆ ನೋಡಿ, ಏನು ಮಾಡಬೇಕು ಅಂತ ತಿಳ್ಕೊಳ್ಬೇಕು. ನೋಡಿ, ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಇಷ್ಟನ್ನೇ ಕೇಳ್ತಾನೆ. ಶನೇಶ್ವರ ಏನೂ ಇಲ್ಲ ನೋಡಿ, ಮೋಕ್ಷಕಾರಕ. ಯಾಕಂದರೆ ನೀವು ಮಾಡಿರುವಂತಹ ಕರ್ಮ ಫಲಗಳನ್ನು ದೂರ ಮಾಡುವಂಥವನು. ಶನೇಶ್ವರ ಯಾವತ್ತೂ ಕೆಟ್ಟದಂತಲೇ ನಾನು ಹೇಳೋಕ್ಕಾಗೋದಿಲ್ಲ. ನಾವು ಶನೇಶ್ವರ ಕೊಡೋದು ಗೊತ್ತು ಮತ್ತು ಕಿತ್ಕೊಳ್ಳೋದು ಕೂಡ ಗೊತ್ತಂತೆ. ಯಾರಿಗೆ ಅಹಂ ಹೆಚ್ಚಾಗಿರುವಂಥದ್ದು, ನಾನು ಅನ್ನೋ ಭಾವನೆ ಹೆಚ್ಚಾಗಿರುವಂಥದ್ದು, ದಾನ ಧರ್ಮಗಳನ್ನು ಮಾಡೋದಿಲ್ಲ, ನಾಸ್ತಿಕನಾಗಿರುವಂಥದ್ದು, ಪೂಜೆ ಪುನಸ್ಕಾರಗಳಿಗೆ ಅವನು ಸಮಯ ಕೊಡೋದಿಲ್ಲ, ಈ ರೀತಿ ಇದ್ದವರಿಗೆ ಮಾತ್ರ ಶನೇಶ್ವರ ಪ್ರಭಾವಕ್ಕೊಳಗಾಗ್ತಾನೆ ಅಂತ ನೋಡಿ. ನಾವು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ರೆ ಯಾವ ಪೂಜೆನೂ ಬೇಡ, ಯಾವ ಶನಿ ಶಾಂತಿನೂ ಬೇಡ, ಏನೂ ಬೇಕಾಗಿಲ್ಲ, ನಮ್ಮ ಕೆಲಸಗಳು ಚೆನ್ನಾಗಿತ್ತು ಅಂದರೆ. ಆದರೆ ಕೆಲವೊಂದು ಕರ್ಮ ಫಲಗಳು ಅಂತ ಗೊತ್ತಿಲ್ಲದೆ ಇರುವಂತಹ ಕರ್ಮ ಫಲಗಳಿರುವಂಥದ್ದು, ಏನೋ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ಮಾಡಿರ್ತೀವಿ, ಯಾರನ್ನೋ ನಿಂದಿಸಿರ್ತೀವಿ ಅಥವಾ ಯಾರಿಗೋ ತೊಂದರೆಗಳನ್ನು ಮಾಡಿರ್ತೀವಿ. ಇಂಥ ಕರ್ಮ ಫಲಗಳನ್ನು ನಾವು ಏನು ಕಲಿಯುಗ ಇದು ಇಲ್ಲೇ ನಾವು ಅನುಭವಿಸಿ ಹೋಗಬೇಕು ಅಂತ ಇದೆ. ಇದನ್ನು ಬಿಟ್ಟು ಇನ್ನೊಂದು ವಿಚಾರವಾಗಿ ನೋಡಿದಾಗ ಪೂರ್ವಾರ್ಜಿತ ಕರ್ಮಫಲ ಅಂತಲೂ ಕೂಡ ಹೇಳ್ತಾರೆ. ಕೆಲವರದ್ದು ಸಂಚಿತ ಕರ್ಮ, ಕ್ರಿಯಾಕರ್ಮ ಅನ್ನುವಂಥದ್ದೆಲ್ಲ ಇರುತ್ತೆ. ಯಾಕೆಂದರೆ ಗೊತ್ತಿಲ್ಲದೆ ಮಾಡೋದೊಂದು, ಇನ್ನೊಂದು ಕೆಲವೊಂದು ಗೊತ್ತಿದ್ದು ತಪ್ಪು ಮಾಡಿರುವಂಥದ್ದು ಇರುತ್ತೆ. ಯಾರಿಗೋ ಹಾನಿ ಮಾಡಿರ್ತೀವಿ ನಾವು, ಏನೋ ತೊಂದರೆಗಳು ಮಾಡಿರ್ತೀವಿ ನಾವು. ಇದರಿಂದ ಯಾಕೆಂದರೆ ನಮಗದು ಸಣ್ಣ ತೊಂದರೆ ಅನಿಸಿರ್ಬೋದು. ಯಾಕೆಂದರೆ ಆ ಒಂದು ಸಮಸ್ಯೆಯಿಂದ ಅವರು ಏನಾದರೂ ಜಾಸ್ತಿ ನೋವು ತಿನ್ನುವಂಥದ್ದು, ಅವ್ರ ವಂಶದಲ್ಲೇ ತೊಂದರೆಗಳಾಗುವಂಥದ್ದು, ಏನೋ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಇದರಿಂದ ತುಂಬ ದೋಷಗಳು ನಮ್ಮ ವಂಶಕ್ಕೆ ಬರುವಂಥದ್ದು, ನಮ್ಮ ಕುಲನಾಶ ಆಗುವಂತಹ ಸ್ಥಿತಿಗೂ ಕೂಡ ಹೋಗ್ಬಿಡ್ತೀವಿ. ಆವಾಗ ಈ ಶನೇಶ್ವರನ ಆರಾಧನೆ ಮಾಡಿಕೊಳ್ಳುವಂಥದ್ದು. ಮತ್ತು